ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ 45 ಸಿನಿಮಾಗೆ ಮೈಸೂರಿನಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. 45 ಸಿನಿಮಾ ಇದೀಗ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ಸಿನಿಮಾ. ಈ ಸಿನಿಮಾ 24ನೇ ತಾರೀಕು ಪ್ರೀಮಿಯರ್ ಆಗ್ತಾ ಇದೆ, ರಾಜಧಾನಿ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ. ಭರ್ಜರಿಯಾಗಿ ಈ ಪ್ರೀಮಿಯರ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಬರೋಬ್ಬರಿ 4 ಚಿತ್ರಮಂದಿರಗಳು, ಈ ಪೈಕಿ 3 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ, ಒಂದು ಸಿಂಗಲ್ ಸ್ಕ್ರೀನ್ ವುಡ್ಲ್ಯಾಂಡ್ ಚಿತ್ರಮಂದಿರ, ಹಾಗೆ DRC ಚಿತ್ರಮಂದಿರ, ಗರುಡ ಮಾಲ್ ನಲ್ಲಿರುವಂತಹ PVR, ಹಾಗೆ ಮೈಸೂರಿನ ವಿಷನ್ ಸಿನಿಮಾಸ್ ನಲ್ಲಿ ಒಟ್ಟು 4 ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರೀಮಿಯರ್ ಆಗುತ್ತೆ. ಮೊದಲಿಗೆ DRC ಚಿತ್ರಮಂದಿರ ನೋಡೋಣ. DRCಯಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ? 7:15ಕ್ಕೆ ಪ್ರದರ್ಶನ ನೋಡಿ, ಬೆರಳೆ ಎಣಿಕೆ ಟಿಕೆಟ್, ಅದು ಮುಂಭಾಗದ ಒಟ್ಟು 5 ಟಿಕೆಟ್ ಇರೋದು, ಮತ್ತೆ ಎಲ್ಲ ಭರ್ತಿಯಾಗಿದೆ. ಇನ್ನು 7:30 ಪ್ರದರ್ಶನ PVR ಗರುಡ ಮಾಲ್, ಇದು ಕೂಡ ಹಂಗೇನೆ, ಮುಂಭಾಗದ ರೋ ಏನಿದೆ ಇದು ಮಾತ್ರ, ಇಲ್ಲಿ 4 ಟಿಕೆಟ್ ಇದೆ, ಈ ಕಡೆ 5 ಟಿಕೆಟ್ ಇದೆ, ಒಟ್ಟೆಷ್ಟು 9 ಟಿಕೆಟ್. 10 ಟಿಕೆಟ್ ಮೇಲೆ ನೋಡಿ, ಒಂದು ಇದು ದಿವ್ಯಾಂಗರ ಟಿಕೆಟ್, ಹೀಗಾಗಿ ಇದು ಎಲ್ಲರೂ ಕೂಡ ಬುಕ್ ಮಾಡಕ್ಕೆ ಸಾಧ್ಯವಿಲ್ಲ. ಇದು ಮೈಸೂರು ವಿಷನ್ ಸಿನಿಮಾ ನೋಡಿ, ಇಲ್ಲಿ ಮುಂಭಾಗದಲ್ಲಿ ಖಾಲಿ ಇದೆ, ಹಿಂಭಾಗ ಭರ್ತಿಯಾಗಿದೆ, ಇದು ಯಾವ ಕ್ಷಣದಲ್ಲೂ ಬೇಕಾದ್ರೂ ಭರ್ತಿ ಆಗುತ್ತೆ. ಇನ್ನು ವುಡ್ಲ್ಯಾಂಡ್ ಚಿತ್ರಮಂದಿರ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಬೃಹತ್ ಚಿತ್ರಮಂದಿರ, ಬಾಲ್ಕನಿ ಇಲ್ಲ, ಬಾಲ್ಕನಿ ಭರ್ತಿಯಾಗಿದೆ, ದ್ವಿತೀಯ ದರ್ಜೆಯಲ್ಲಿ ಇದೆ ನೋಡಿ. ಇಲ್ಲೊಂದು 5 ಸೀಟ್ ನಿಮ್ಗೆ ಕಾಣುತ್ತೆ. ಇದನ್ನು ಹೊರತುಪಡಿಸಿದ್ರೆ ಮುಂಭಾಗದಲ್ಲಿ ಅಷ್ಟೇ ಇರೋದು, ಹಿಂಭಾಗದಲ್ಲಿ ಎಲ್ಲೂ ಇಲ್ಲ. ಹೀಗೆ ಮೈಸೂರಿನಲ್ಲಿ 45 ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್. ಇನ್ನು ರೆಗ್ಯುಲರ್ ಶೋ ನೋಡೋಣ. 25ನೇ ತಾರೀಕು ನೋಡಿ, DRC 2 ಪ್ರದರ್ಶನವನ್ನು ನೀಡಿದ್ದಾರೆ, 2 ಪ್ರದರ್ಶನ ಕೂಡ ಫಾಸ್ಟ್ ಫಿಲ್ಲಿಂಗ್ ತೋರಿಸ್ತಾ ಇದೆ. ಇನ್ನು ವುಡ್ಲ್ಯಾಂಡ್ ಚಿತ್ರಮಂದಿರ ಹಾಗೆ ರಾಜ್ಕಮಲ್ 2 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸಿಕ್ಕಿದ ಹಾಗೆ DRC ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಈಗಾಗಲೇ ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ. ಇದರ ಜೊತೆಗೆ ಒಟ್ಟು ಮೈಸೂರಿನಲ್ಲಿ 6 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಿವೆ. ಈ 6 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ 6ಕ್ಕೆ 6ರಲ್ಲೂ ಕೂಡ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಹೀಗಾಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಷ್ಟೇ ಲೆಕ್ಕಕ್ಕೆ ಇಡೋಣ. ಯಾಕಂತ ಹೇಳಿದ್ರೆ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಎಲ್ಲಾ ಸಿನಿಮಾಗಳು ಯಾವ್ದೆಲ್ಲ ತೆರೆ ಕಾಣುತ್ತೆ ಎಲ್ಲ ಸಿನಿಮಾಗಳು ಪ್ರದರ್ಶನ ಕಾಣುತ್ತೆ. 6ಕ್ಕೆ 6 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ಸಿನಿಮಾಗೆ ಸಿಗುತ್ತೆ. ಆದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಎಷ್ಟು ಅಂತ ಕೇಳಿದ್ರೆ 2, ವುಡ್ಲ್ಯಾಂಡ್ ಹಾಗೆ ರಾಜ್ಕಮಲ್. ನಿನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ದೆ ಮಾರ್ಕ್ ಸಿನಿಮಾಗೆ ಎಷ್ಟು ಚಿತ್ರಮಂದಿರ ಸಿಕ್ಕಿದೆ ಅಂತ. ಹಾಗೆ ಅದಕ್ಕೂ ಮತ್ತೊಂದಿಷ್ಟು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಆಡ್ ಆನ್ ಆಗುತ್ತೆ, ಹಾಗೆ ಪ್ರದರ್ಶನಗಳು ಸಿಗುತ್ತೆ. ಇದಕ್ಕೂ ಕೂಡ ಅದೇ ಪರಿಸ್ಥಿತಿ. ಒಟ್ಟಾರೆಯಾಗಿ ಪ್ರೀಮಿಯರ್ ಶೋಗಂತೂ ಭರ್ಜರಿಯಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರೀಮಿಯರ್ಗೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಸೇರ್ಪಡೆಯಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ, ಅಥವಾ ಇದ್ದ ಈ 3 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಈಗಾಗಲೇ ತನ್ನ ಬುಕ್ಕಿಂಗ್ ಏನು ಓಪನ್ ಮಾಡಿದೆ, ಇದರಲ್ಲಿ ಮತ್ತೊಂದಿಷ್ಟು ಪ್ರದರ್ಶನಗಳು ಆಡ್ ಆನ್ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. DRC ಎಲ್ಲ ಆದ್ರೂ ಕೂಡ ಆಗಬಹುದೇನೋ ಗೊತ್ತಿಲ್ಲ. ಇದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.